ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ SAVI ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಯಾವ ಜೊತೆ ಇಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಚನೆ, ಡಿಜಿಟಲ್ ಬ್ಯಾಕ್ಗ್ರೌಂಡ್ ರಚನೆ ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋಶಾಪ್ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮದೇ ಒಂದು ಶೈಲಿಯಲ್ಲಿ, ನಮ್ಮದೇ ಆಗಿರ್ತಕ್ಕಂಥ ಒಂದು ಡಿಫ್ರೆಂಟ್ ವಿಭಿನ್ನ ರೀತಿಯಲ್ಲಿ ಬ್ಯಾಕ್ಗ್ರೌಂಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ಇವತ್ತು ನಾನು ವಿಡಿಯೋಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ ಓಪನ್ ಮಾಡ್ಕೊತಾ ಇದ್ದೀನಿ. 7.0 ಫೋಟೋಶಾಪ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲೊಂದು ಪೇಜ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಫೈಲಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ RGB ಕಲರಲ್ಲಿ. ಸೊ ನಾನು ದೊಡ್ಡದಾಗಿ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಡಿಸೈನ್ ಮಾಡ್ಕೋಬೇಕಾಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ದಿಟ್ ಇದೇ ಥರ ಬೇಕಾಗಿದೆ ಬ್ಯಾಕ್ಗ್ರೌಂಡ್. ನಮಗೆ ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಚನೆ ಮಾಡಬೇಕಾಗಿದೆ ಅಂತಂದರೆ ಈ ಥರ ಒಂದು ರಚನೆ ಮಾಡ್ಕೋಬೇಕು. ಈ ಥರ ಒಂದು ಸೇಪ್ ಬೇಕಾಗಿದೆ ಅಂತಂದರೆ ಇದನ್ನ ಈ ತೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಒಂದು ಸೇಪ್ನ ಕಟ್ ಮಾಡ್ಕೊಂಬಿಡೋಣ. ಕಟ್ಟಿಂಗ್ ಟೂಲ್ ತೊಗೊಂಡ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಆಗಿದೆ. ಇವಾಗ ಇದನ್ನ ರೌಂಡಾಗಿ ತಗೊಂಡು ಈ ಕಡೆ ಹಿಂಗೆ ಬಂದು ಇದಕ್ಕೆ ಜಾಯಿಂಟ್ ಮಾಡ್ಕೊಂಡು ಕಂಟ್ರೋಲ್ ಎಂಟರ್ ಹೊಡೆದು ಡಿಲೀಟ್ ಅಂತೀನಿ. ಡಿಲೀಟ್ ಆಗೋಗುತ್ತೆ. ಕಂಟ್ರೋಲ್ D ಹೊಡೆದು ಡಿಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ಈ ಥರ ಒಂದು ಸೆಟ್ ಆಗಿದೆ. ಇವಾಗ ಮ್ಯಾಜಿಕ್ ಟೂಲ್ ತೊಗೊಂಡ್ಬಿಟ್ಟು ಇದ್ರೊಳಗೆ ಹಾಕ್ಬಿಟ್ಟು ಫೆದರ್ ಅಂತೀನಿ 1.5 ಕೊಡ್ತೀನಿ. ಡಿಲೀಟ್ ಅಂತೀನಿ. ಓಕೆ, ಸಾಕು ಇಷ್ಟೇ. ಇಲ್ಲಿ ಡಿಲೀಟ್ ಆದ ನಂತರ ಈ ಥರ ಬರ್ತೈತಿ. ಓಕೆ, ಈ ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಮಾಡ್ಕೊಂಡು ನ್ಯೂ ಲೇಯರ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನ್ಯೂ ಲೇಯರ್ ಕ್ಲಿಕ್ ಆಯ್ತು. ಇದರೊಳಗೆ ಬೇಕಾಗಿರ್ತಕ್ಕಂಥ ಒಂದು ಈ ಯಾವ ಒಂದು ಬೇಕಾಗಿರ್ತೈತೆ ಅಂತಂದರೆ ಈ ಒಂದು ಕಲರ್ನ ಚೂಸ್ ಮಾಡ್ಕೊಳ್ಳೋಣ. ಈ ಒಂದು ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಬಾಕಿ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಮೇಲ್ಗಡೆ ಲೇಯರ್ ಬರಬೇಕಾಗುತ್ತೆ. ಮೇಲ್ಗಡೆ ಲೇಯರ್ ಅಂದರೆ ಈ ಲೇಯರ್ ಬರಬೇಕಾಗುತ್ತೆ. ಸೆಲೆಕ್ಷನ್ ಮಾಡ್ಕೊಂಡು ಈ ಲೇಯರ್ ಮೇಲೆ ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಇದೆಯಲ್ಲ ಒಳಗಡೆ, ಓಕೆ, ಇದರೊಳಗೆ ಕ್ಲಿಕ್ ಮಾಡ್ಕೊಂಡು ಕಸಿ ಕಂಟ್ರೋಲ್ ಕಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದು ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ ನಂತರ ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಇನ್ವೈಸ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ವೈಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎರಡನೇ ಲೇಯರ್ ಅಂದರೆ ಬ್ಯಾಕ್ಗ್ರೌಂಡ್ ಲೇಯರ್ ಇದೆಯಲ್ಲ, ಇದು ಈ ಲೇಯರ್ಗೆ ಬರಬೇಕಾಗತ್ತೆ. ಬಂದು ಡಿಲೀಟ್ ಡಿಲೀಟ್ ಆಗೋಗುತ್ತೆ. ಮತ್ತು ಮೇಲ್ಗಡೆ ಲೇಯರ್ ಬಂದುಬಿಟ್ಟು ಡಿಲೀಟ್ ಆ ಒಂದು ಡಿಲೀಟ್ ಲೇಯರ್ ಆಗುತ್ತೆ. ಓಕೆ, ಈ ಒಂದು ಲೇಯರ್ ಡಿಲೀಟ್ ಆಗಬೇಕು. ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಡಿಲೀಟ್ ಆಗೋಗುತ್ತೆ. ಸೊ ಈಗ ನಮಗೆ ಈ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಲೇಯರ್ ಸಿಕ್ಕಿದೆ. ಕಂಟ್ರೋಲ್ T ಹೊಡೆದು ಇದನ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಈ ಥರ. ಓಕೆ, ಸಿಕ್ತು ನಮಗೆ ಈ ಒಂದು ಲೇಯರು ನಮಗೆ ಸಿಕ್ಕಿದೆ. ಸೊ ಇನ್ನೊಂದು ಲೇಯರ್ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತಿದ್ದೀನಿ. ಅಲ್ಟ್ ಕಸಿ ಇದನ್ನ ಸ್ವಲ್ಪ ಈ ಥರ ಜಗ್ಗಿಡ್ಕೊತಾ ಇದ್ದೀನಿ. ಇಲ್ಲ ಅಂತಂತಂದರೆ ನಿಮ್ಮ ಮೌಸನ್ನು ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಅಂತ ಇರ್ತೈತಿ. ಡೂಪ್ಲಿಕೇಟ್ ಲೇಯರ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಇರ್ತೈತಿ. ನೀವು ಕ್ಲಿಕ್ ಮಾಡ್ಕೊಳ್ಳಿ, ಡೂಪ್ಲಿಕೇಟ್ ಲೇಯರ್ ಆಗುತ್ತೆ. ಓಕೆ, ಸೊ ಈ ಥರ ತಗೊಂಡು ಕಸಿ ಇದನ್ನ ಚೇಂಜ್ ಮಾಡ್ಕೊಳ್ಳೋಣ. ಲೇಯರಲ್ಲಿ ಹೋಗ್ಬಿಟ್ಟು ಬ್ಲೆಂಡಿಂಗ್ ಆಪ್ಷನ್ಸಲ್ಲಿ ಹೋಗ್ಬಿಟ್ಟು ಕಲರ್ನ ನೀವು ಯಾವ ಕಲರ್ ಕೊಡೋಣ ಅಂತಂತಂದರೆ ಗ್ರೀನ್ ಕಲರ್ ಕೊಡೋಣ. ಓಕೆ, ಗ್ರೀನ್ ಕಲರ್. ಓಕೆ, ಸೆಟ್ ಆಯಿತು. ಗ್ರೀನ್ ಕಲರ್ ಇದು ಅರ್ಧ ಮಾತ್ರ ಬೇಕು ನಮಗೆ. ಅರ್ಧ ಬೇಕಂತಂದರೆ ಈ ಒಂದು ಲೇಯರ್ನ ಇದರೊಳಗೆ ತಗೊಂಡು ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ ಇದ್ರೊಳಗೆ ಬಿಟ್ಬಿಡಿ, ಒಳಗೆ ಹೋಗುತ್ತೆ. ಸೊ ಈ ಥರ ಕಂಟ್ರೋಲ್ T ಹೊಡೆದು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ ಈ ಥರ. ಓಕೆ, ಇಷ್ಟಿರಲಿ ಸಾಕು. ಈಕೆ ಮತ್ತೆ ಇನ್ನೊಂದು ಲೇಯರ್ ತಗೋಣ. ಇನ್ನೊಂದು ಲೇಯರ್ ತಗೊಂಡು ಇದ್ರೊಳಗೆ ಬಿಟ್ಟೋಣ. ಓಕೆ, ಮೂರನೇ ಲೇಯರ್ ತಂದುಬಿಡೋಣ. ಓಕೆ, ಒಳಗಡೆ ಹೋಗುತ್ತಾ ಈ ಥರ ಒಳಗಡೆ ಒಂದು ಲೇಯರ್ ತಗೋಣ. ಇವಾಗ ಲೇಯರಲ್ಲಿ ಹೋಗ್ಬಿಟ್ಟು ಲೇಯರ್ ಸ್ಟೈಲ್ ಬ್ಲೆಂಡಿಂಗ್ ಆಪ್ಷನ್ಸ್ ಇಲ್ಲಿ ಕಲರ್ ಇಲ್ಲಿ ಯೆಲ್ಲೋ ಕಲರ್ ಚೂಸ್ ಮಾಡ್ಕೊಳ್ಳೋಣ.
ಓಕೆ, ಈ ಕಲರ್ ಇರಲಿ. ಓಕೆ, ಸೊ ಈ ಥರ ಒಂದು ಕಲರ್ ಸೆಲೆಕ್ಷನ್ ಆಗಿದೆ. ಕಂಟ್ರೋಲ್ ಟಿ. ಓಕೆ, ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಲೇಯರ್ಗೆ ಬನ್ನಿ. ಬ್ಯಾಕ್ಗ್ರೌಂಡ್ ಲೇಯರ್ಗೆ ಒಂದು ನ್ಯೂ ಲೇಯರ್ ತಗೋಬೇಕಾಯ್ತು. ಮತ್ತು ಒಂದು ನ್ಯೂ ಲೇಯರ್ ತಗೊಂಡು ಕಾಯಿಸಿ ಇಲ್ಲಿ ಆರೆಂಜ್ ಕಲರ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಆರೆಂಜ್ ಕಲರ್. ಓಕೆ, ಇದರ ಮೇಲೆ ಬಕೆಟ್ ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ಟೂಲು, ಬಕೆಟ್ ಟೂಲನ್ನು ಕ್ಲಿಕ್ ಮಾಡಿಕೊಂಡು ಆರೆಂಜ್ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಒಂದು ಲೇಯರ್ ತಗೊಳ್ಳಿ. ಓಕೆ, ಇಲ್ಲಿ ಯೆಲ್ಲೋ ಕಲರ್ ತಗೋಣ. ಯೆಲ್ಲೋ ಕಲರ್. ಓಕೆ, ಸೆಲೆಕ್ಷನ್. ಓಕೆ, ಯೆಲ್ಲೋ ಕಲರ್. ಎರೇಸರ್ ಟೂಲ್ ತಗೊಳ್ಳಿ. ಸೊ ಈ ಥರ ಕ್ಲಿಕ್ ಆಯಿತು. ಓಕೆ ಗೈಸ್, ಈ ಥರ ಒಂದು ಡಿಸೈನ್ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಥರ ಒಂದು ಡಿಸೈನ್ ಮಾಡಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ಬ್ಯಾಕ್ಗ್ರೌಂಡ್ನ ರಚನೆ ಮಾಡ್ಕೋಬೇಕಾಗುತ್ತೆ. ಗೈಸ್, ಇದಾಗಿತ್ತು ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.